ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವಂಥ ಮಹಾಕುಂಭ ಮೇಳಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸೋಮವಾರದಿಂದ ಮಹಾಪರ್ವ ಶುರುವಾಗಲಿದ್ದು ಸಿದ್ಧತೆಗಳು ಕೂಡ ಅದ್ಧೂರಿಯಾಗಿ ಸಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭದ ಮಹಾಪರ್ವಕ್ಕೆ ಕ್ಷಣಗಣನೆ. ಪ್ರಯಾಗ್ರಾಜ್ನಲ್ಲಿ ನಿತ್ಯ ನಡೆಯುತ್ತಿದೆ ಆರಾಧನೆ. ಎಲ್ಲೆಲ್ಲೂ ದೇವರ ಸ್ಮರಣೆ, ಸ್ವಾಮೀಜಿಗಳು, ನಾಗಸಾಧುಗಳು, ಲಕ್ಷಾಂತರ ಭಕ್ತರ ಜಮಾವಣೆ. ಪ್ರಯಾಗ್ರಾಜ್ನಲ್ಲಿ ಹಿಂದೂ ಪರ್ವ ಶುರುವಾಗಿದೆ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಸೋಮವಾರ ಅಂದ್ರೆ ಜನವರಿ 13ರಿಂದ ಆರಂಭವಾಗುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ಮೋದಿಯವರನ್ನ ಆಹ್ವಾನಿಸಲಾಗಿದೆ. ಖುದ್ದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಆಹ್ವಾನಿಸಿದ್ದಾರೆ. ವಾರಣಾಸಿಗೆ ಆಗಮಿಸಿದ ಸ್ಟೀವ್ ಜಾಬ್ಸ್ ಪತ್ನಿ. ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲು ಆಪಲ್ ಕಂಪನಿ ಮಾಜಿ ಸಿಇಒ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಉತ್ತರ ಪ್ರದೇಶಕ್ಕೆ ಬಂದಿಳಿದಿದ್ದಾರೆ. ವಾರಣಾಸಿಯಲ್ಲಿ ದೇವರ ದರ್ಶನ ಪಡೆದ್ರು. ಬಳಿಕ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶನಂದಗಿರಿ ಶಿಬಿರದಲ್ಲಿ ಸುಮಾರು 10 ದಿನಗಳ ಕಾಲ ತಂಗಲಿದ್ದಾರೆ. ಲಾರೆನ್ ಪೋವೆಲ್ ಜಾಬ್ಸ್ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾದಲ್ಲಿ ಅಮೃತ ಸ್ನಾನ ಮಾಡುತ್ತಾರೆ. प्रयाग से हम काशी आए, हमने महादेव को वंदन किया, महादेव से हमने प्रार्थना की कि हमारा कुंभ निर्विघ्न पूरा हो, और उसको लेकर के मैं यहाँ आया और महादेव का हमने सूक्ष्म अभिषेक किया, महादेव से हमने प्रार्थना की और यहाँ से वापस हम प्रयाग जा रहे हैं. जो फाउंडर मेंबर है उनकी मिसेज लॉरेन जॉब्स आई थी, वो भी महादेव की दूर से, क्योंकि हमारे यहाँ भारतीय परंपरा में काशी विश्वनाथ जी में लिंग को छूने की प्रथा नहीं है कि महादेव के इस लिंग को कोई अदर हिंदू स्पर्श नहीं करेगा, तो वो बाहर से उनको दर्शन कराया गया. ಕುಂಭ ಮೇಳದಲ್ಲಿ ಅದ್ದೂರಿ ತಯಾರಿ ನಡೆಸಲಾಗ್ತಿದ್ದು ವೈಭವ ಕಳೆಗಟ್ಟಿದೆ. ದೇಶದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು, ಸ್ವಾಮೀಜಿಗಳು ಕುಂಭ ಮೇಳಕ್ಕೆ ಬರ್ತಿದ್ದು ಮಹಾಸಂಗಮವನ್ನ ನೋಡಲು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವಂಥ ಮಹಾಕುಂಭ ಮೇಳಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸೋಮವಾರದಿಂದ ಮಹಾಪರ್ವ ಶುರುವಾಗಲಿದ್ದು ಸಿದ್ಧತೆಗಳು ಕೂಡ ಅದ್ಧೂರಿಯಾಗಿ ಸಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭದ ಮಹಾಪರ್ವಕ್ಕೆ ಕ್ಷಣಗಣನೆ. ಪ್ರಯಾಗ್ರಾಜ್ನಲ್ಲಿ ನಿತ್ಯ ನಡೆಯುತ್ತಿದೆ ಆರಾಧನೆ. ಎಲ್ಲೆಲ್ಲೂ ದೇವರ ಸ್ಮರಣೆ, ಸ್ವಾಮೀಜಿಗಳು, ನಾಗಸಾಧುಗಳು, ಲಕ್ಷಾಂತರ ಭಕ್ತರ ಜಮಾವಣೆ. ಪ್ರಯಾಗ್ರಾಜ್ನಲ್ಲಿ ಹಿಂದೂ ಪರ್ವ ಶುರುವಾಗಿದೆ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಸೋಮವಾರ ಅಂದ್ರೆ ಜನವರಿ 13ರಿಂದ ಆರಂಭವಾಗುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ಮೋದಿಯವರನ್ನ ಆಹ್ವಾನಿಸಲಾಗಿದೆ. ಖುದ್ದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಆಹ್ವಾನಿಸಿದ್ದಾರೆ. ವಾರಣಾಸಿಗೆ ಆಗಮಿಸಿದ ಸ್ಟೀವ್ ಜಾಬ್ಸ್ ಪತ್ನಿ. ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲು ಆಪಲ್ ಕಂಪನಿ ಮಾಜಿ ಸಿಇಒ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಉತ್ತರ ಪ್ರದೇಶಕ್ಕೆ ಬಂದಿಳಿದಿದ್ದಾರೆ. ವಾರಣಾಸಿಯಲ್ಲಿ ದೇವರ ದರ್ಶನ ಪಡೆದ್ರು. ಬಳಿಕ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶನಂದಗಿರಿ ಶಿಬಿರದಲ್ಲಿ ಸುಮಾರು 10 ದಿನಗಳ ಕಾಲ ತಂಗಲಿದ್ದಾರೆ. ಲಾರೆನ್ ಪೋವೆಲ್ ಜಾಬ್ಸ್ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾದಲ್ಲಿ ಅಮೃತ ಸ್ನಾನ ಮಾಡುತ್ತಾರೆ. प्रयाग से हम काशी आए, हमने महादेव को वंदन किया, महादेव से हमने प्रार्थना की कि हमारा कुंभ निर्विघ्न पूरा हो, और उसको लेकर के मैं यहाँ आया और महादेव का हमने सूक्ष्म अभिषेक किया, महादेव से हमने प्रार्थना की और यहाँ से वापस हम प्रयाग जा रहे हैं. जो फाउंडर मेंबर है उनकी मिसेज लॉरेन जॉब्स आई थी, वो भी महादेव की दूर से, क्योंकि हमारे यहाँ भारतीय परंपरा में काशी विश्वनाथ जी में लिंग को छूने की प्रथा नहीं है
कि महादेव के इस लिंग को कोई अदर हिंदू स्पर्श नहीं करेगा, तो वो बाहर से उनको दर्शन कराया गया। ಕುಂಭಮೇಳದಲ್ಲಿ ಅದ್ದೂರಿ ತಯಾರಿ ನಡೆಸಲಾಗ್ತಿದ್ದು ವೈಭವ ಕಳೆಗಟ್ಟಿದೆ. ದೇಶದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು ಸ್ವಾಮೀಜಿಗಳು ಕುಂಭಮೇಳಕ್ಕೆ ಬರ್ತಿದ್ದು ಮಹಾಸಂಗಮವನ್ನ ನೋಡಲು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವಂಥ ಮಹಾಕುಂಭ ಮೇಳಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸೋಮವಾರದಿಂದ ಮಹಾಪರ್ವ ಶುರುವಾಗಲಿದ್ದು ಸಿದ್ಧತೆಗಳು ಕೂಡ ಅದ್ಧೂರಿಯಾಗಿ ಸಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭದ ಮಹಾಪರ್ವಕ್ಕೆ ಕ್ಷಣಗಣನೆ. ಪ್ರಯಾಗ್ರಾಜ್ನಲ್ಲಿ ನಿತ್ಯ ನಡೆಯುತ್ತಿದೆ ಆರಾಧನೆ. ಎಲ್ಲೆಲ್ಲೂ ದೇವರ ಸ್ಮರಣೆ, ಸ್ವಾಮೀಜಿಗಳು, ನಾಗಸಾಧುಗಳು, ಲಕ್ಷಾಂತರ ಭಕ್ತರ ಜಮಾವಣೆ. ಪ್ರಯಾಗ್ರಾಜ್ನಲ್ಲಿ ಹಿಂದೂ ಪರ್ವ ಶುರುವಾಗಿದೆ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಸೋಮವಾರ ಅಂದ್ರೆ ಜನವರಿ 13ರಿಂದ ಆರಂಭವಾಗುವ ಮಹಾಕುಂಭಮೇಳದಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ಮೋದಿಯವರನ್ನ ಆಹ್ವಾನಿಸಲಾಗಿದೆ. ಖುದ್ದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಆಹ್ವಾನಿಸಿದ್ದಾರೆ. ವಾರಾಣಸಿಗೆ ಆಗಮಿಸಿದ ಸ್ಟೀವ್ ಜಾಬ್ಸ್ ಪತ್ನಿ. ಮಹಾಕುಂಭಮೇಳದಲ್ಲಿ ಭಾಗಿಯಾಗಲು ಆಪಲ್ ಕಂಪನಿ ಮಾಜಿ ಸಿಇಒ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ ಉತ್ತರ ಪ್ರದೇಶಕ್ಕೆ ಬಂದಿಳಿದಿದ್ದಾರೆ. ವಾರಣಾಸಿಯಲ್ಲಿ ದೇವರ ದರ್ಶನ ಪಡೆದ್ರು. ಬಳಿಕ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಕೈಲಾಶನಂದಗಿರಿ ಶಿಬಿರದಲ್ಲಿ ಸುಮಾರು 10 ದಿನಗಳ ಕಾಲ ತಂಗಲಿದ್ದಾರೆ. ಲಾರೆನ್ ಪೋವೆಲ್ ಜಾಬ್ಸ್ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾದಲ್ಲಿ ಅಮೃತ ಸ್ನಾನ ಮಾಡುತ್ತಾರೆ. प्रयाग से हम काशी आए, हमने महादेव को वंदन किया, महादेव से हमने प्रार्थना की कि हमारा कुंभ निर्विघ्न पूरा हो, और उसको लेकर के मैं यहाँ आया और महादेव का हमने सूक्ष्म अभिषेक किया, महादेव से हमने प्रार्थना की और यहाँ से वापस हम प्रयाग जा रहे हैं। जो फाउंडर मेंबर है उनकी मिसेज लॉरेन जॉब्स आई थी, वो भी महादेव की दूर से, क्योंकि हमारे यहाँ भारतीय परंपरा में काशी विश्वनाथ जी में लिंग को छूने की प्रथा नहीं है कि महादेव के इस लिंग को कोई अदर हिंदू स्पर्श नहीं करेगा, तो वो बाहर से उनको दर्शन कराया गया। ಕುಂಭಮೇಳದಲ್ಲಿ ಅದ್ದೂರಿ ತಯಾರಿ ನಡೆಸಲಾಗ್ತಿದ್ದು ವೈಭವ ಕಳೆಗಟ್ಟಿದೆ. ದೇಶದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು ಸ್ವಾಮೀಜಿಗಳು ಕುಂಭಮೇಳಕ್ಕೆ ಬರ್ತಿದ್ದು ಮಹಾಸಂಗಮವನ್ನ ನೋಡಲು ಕಾತರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವಂಥ ಮಹಾಕುಂಭ ಮೇಳಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸೋಮವಾರದಿಂದ ಮಹಾಪರ್ವ ಶುರುವಾಗಲಿದ್ದು ಸಿದ್ಧತೆಗಳು ಕೂಡ ಅದ್ಧೂರಿಯಾಗಿ ಸಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಮಹಾಕುಂಭದ ಮಹಾಪರ್ವಕ್ಕೆ ಕ್ಷಣಗಣನೆ. ಪ್ರಯಾಗ್ರಾಜ್ನಲ್ಲಿ ನಿತ್ಯ ನಡೆಯುತ್ತಿದೆ ಆರಾಧನೆ. ಎಲ್ಲೆಲ್ಲೂ ದೇವರ ಸ್ಮರಣೆ, ಸ್ವಾಮೀಜಿಗಳು, ನಾಗಸಾಧುಗಳು, ಲಕ್ಷಾಂತರ ಭಕ್ತರ ಜಮಾವಣೆ. ಪ್ರಯಾಗ್ರಾಜ್ನಲ್ಲಿ ಹಿಂದೂ ಪರ್ವ ಶುರುವಾಗಿದೆ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ನಗರ ಸಿದ್ಧಗೊಂಡಿದೆ. ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು ಸುಮಾರು 45